ನಮಸ್ಕಾರ ಗೆಳೆಯರೇ. ನಾವು ಪ್ರತಿದಿನ ಎದುರಿಸುವ ಸವಾಲುಗಳು, ಸಂಕಷ್ಟಗಳು, ನಿರಾಶೆಗಳು ಇವು ಎಲ್ಲವೂ ನಮ್ಮ ಶಕ್ತಿಯನ್ನು ಪರೀಕ್ಷಿಸುತ್ತವೆ. ಆದರೆ ಈ ಎಲ್ಲದಕ್ಕೂ ಹೊರತಾಗಿ ನಾವು ಮುಂದೆ ಸಾಗಬೇಕಾದರೆ ನಮಗೆ ಅಗತ್ಯವಿದೆ ಮನಸ್ಸಿನ ಶಕ್ತಿ, ಭಾವನೆಗಳ ನಿಯಂತ್ರಣ ಮತ್ತು ಆಂತರಿಕ ಧೈರ್ಯ. ಬಾಳು ಎಂದರೆ ಯುದ್ಧಭೂಮಿ. ಬಾಳಿನಲ್ಲಿ ಪ್ರತಿದಿನವೂ ಯುದ್ಧವಿದೆ. ಕೆಲವೊಮ್ಮೆ ನಮ್ಮ ಕನಸುಗಳಿಗಾಗಿ, ಕೆಲವೊಮ್ಮೆ ನಮ್ಮ ಮೌಲ್ಯಗಳಿಗಾಗಿ, ಮತ್ತೆ ಕೆಲವೊಮ್ಮೆ ನಮ್ಮ ಶಾಂತಿಗಾಗಿ. ಈ ಯುದ್ಧದಲ್ಲಿ ಗೆಲ್ಲಬೇಕಾದರೆ ನಿಮ್ಮ ಮನುಷ್ಯತ್ವವನ್ನು ಉಳಿಸಿಕೊಂಡು ಧೈರ್ಯದಿಂದ ನಿಂತುಕೊಳ್ಳಬೇಕು. ಭಾವನೆಗಳ ಮೇಲೆ ನಿನಗೆ ಹಿಡಿತವಿದೆಯಾ? ನೀವು ಕೋಪಗೊಂಡಾಗ ಏನು ಮಾಡ್ತೀರಿ? ನಿಮಗೆ ನೋವಾದಾಗ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಿ? ಇದು ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ತೋರಿಸುತ್ತದೆ. ಒಂದು ಬುದ್ಧಿವಂತ ವ್ಯಕ್ತಿಯು ತಕ್ಷಣವೇ ಪ್ರತಿಕ್ರಿಯೆ ನೀಡುವುದಿಲ್ಲ ಅಲ್ವಾ? ಅವನು ಮೊದಲಿಗೆ ಆಲೋಚನೆ ಮಾಡುತ್ತಾನೆ, ನಂತರ ಮಾತ್ರ ಮಾತಾಡುತ್ತಾನೆ. ನಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿತರೆ ನಾವು ಬಹುಮುಖ್ಯವಾದ ಗೆಲುವನ್ನು ಸಾಧಿಸಿದಂತೆ. ಏಕಾಂಗತೆಯಲ್ಲಿ ಶಕ್ತಿ ಬೆಳೆಸೋಣ. ಯಾರೂ ನಮ್ಮ ಹತ್ತಿರ ಇರದಾಗ ನಾವು ಹೇಗಿರುತ್ತೇವೆ? ಆ ಸಮಯದಲ್ಲಿಯೇ ನಿಮ್ಮ ನಿಜವಾದ ಶಕ್ತಿ ಗೊತ್ತಾಗುತ್ತದೆ. ಮೊಬೈಲ್, ಸಾಮಾಜಿಕ ಜಾಲತಾಣ, ಟಿವಿ ಇವೆಲ್ಲವನ್ನೂ ಬೇಗನೆ ಬದಿಗೆ ಸರಿಸಿ ಒಂದಿಷ್ಟು ನಿಮಗೆ ತಮ್ಮ ಜೊತೆ ಕಾಲ ಕಳೆಯಿರಿ. ನಿಮ್ಮ ಕನಸುಗಳ ಬಗ್ಗೆ, ಗುರಿಗಳ ಬಗ್ಗೆ ಯೋಚಿಸಿ. ಇದು ನಿಮ್ಮೊಳಗಿನ ಶಕ್ತಿ ಬೆಳೆಸುವ ಸಮಯ. ಸಮಾಧಾನ ಮನಸ್ಸಿಗೆ ಶ್ರೇಷ್ಠ ಶಕ್ತಿ. ಹೆಚ್ಚಾಗಿ ಜನರು ಶಕ್ತಿ ಎಂದರೆ ಶಬ್ದ, ಆಕ್ರೋಶ, ಹಿಡಿದಿಟ್ಟುಕೊಳ್ಳುವಿಕೆ ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ಶಕ್ತಿ ಎಂದರೆ ಶಾಂತಿ, ತಲೆ ಕೆಳಗಾದ ಸಂದರ್ಭದಲ್ಲಿಯೂ ತಾಳ್ಮೆ ಕಳೆದುಕೊಳ್ಳದೆ ನಿಲ್ಲೋ ಶಕ್ತಿ. ನಿಮಗೆ ಸಿಟ್ಟು ಬಂದಾಗ ನಿಶ್ಶಬ್ದವಾಗಿರಿ. ಅದು ನಿಮ್ಮ ಬಲವಲ್ಲದೆ ಇತರರ ಗೌರವವನ್ನು ನಿಮ್ಮತ್ತ ಸೆಳೆಯುತ್ತದೆ. ನಿಮಗೆ ನೀವೇ ಸ್ಫೂರ್ತಿಯಾಗಿ. ನಾವು ಆಗಾಗ ಇತರರನ್ನು ನೋಡೋಣ, ಅವರ ಕತೆ ಕೇಳೋಣ, ಆದರೆ ಕೊನೆಗೆ ನಾವೇ ನಮಗೆ ಸ್ಫೂರ್ತಿಯಾಗಬೇಕು. ಪ್ರತಿದಿನ ನೀವು ಏನಾದರೂ ಚಿಕ್ಕ ಸಾಧನೆ ಮಾಡಿದರೆ ಅದು ನಿಮಗೆ ನೀವು ಮೆಚ್ಚುಗೆ ಹೇಳಿ. ಅಲ್ಲಿ ನಿಮ್ಮ ವಿಶ್ವಾಸ ಶತಗತಿಯಲ್ಲಿ ಏರಿಕೆಯಾಗುತ್ತದೆ. ಹಗುರವಾಗಿ ಬಾಳೋಣ. ಹಗುರವಾಗಿ ಜೀವಿಸುವುದು ಎಂದರೆ ಸಮಸ್ಯೆಗಳನ್ನು ಹಗುರವಾಗಿ ನೋಡುವುದು ಅಲ್ಲ. ಅದು ಸಮಸ್ಯೆಗಳ ನಡುವೆಯೂ ಬೆಳಕಿನ ಸೂರ್ಯನ ಕಿರಣಗಳನ್ನು ಕಾಣಬಲ್ಲ ಶಕ್ತಿಯನ್ನು ಹೊಂದಿರುವುದು. ಗಂಭೀರ ಪರಿಸ್ಥಿತಿಯಲ್ಲಿಯೂ ಒಂದು ನಗು, ಒಂದು ಪ್ರೇರಣಾತ್ಮಕ ಮಾತು ಅಥವಾ ಒಂದು ಧೈರ್ಯದ ಹೆಜ್ಜೆ ನಿಮಗೆ ನಿಲ್ಲಲು ಸಹಾಯ ಮಾಡಬಹುದು. ಬಾಳು ಎಲ್ಲರಿಗೂ ಒಂದೇ ರೀತಿಯಲ್ಲಿಲ್ಲ, ಆದರೆ ಶಕ್ತಿ ಬೆಳೆಸುವುದು ನಮ್ಮ ಕೈಯಲ್ಲಿದೆ. ಬಾಳಿನ ಒತ್ತಡಗಳು ನಿಮ್ಮನ್ನು ಕುಗ್ಗಿಸದಂತೆ ನೋಡಿ. ಪ್ರತಿದಿನ ಬೆಳಗ್ಗೆ ಎದ್ದು ನಿಮ್ಮನ್ನು ನೀವು ಹೇಳಿ, ನಾನು ಬಲವಾದವಳು, ನಾನು ಸಾಧಿಸಬಲ್ಲೆ. ಮನಸ್ಸಿನ ಶಕ್ತಿ ಯಾವುದಕ್ಕೂ ಸಮಾನವಲ್ಲ. ಅದನ್ನು ಬೆಳೆಸಿ ನಿಜವಾದ ವಿಜಯವನ್ನು ಅನುಭವಿಸಿ. ಧನ್ಯವಾದಗಳು.